ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಅಶ್ವಥ್ ಸರ್ ಅಂದ ತಕ್ಷಣ ನನಗೊಂದು ಪ್ರಸಂಗ ಜ್ಞಾಪಕ ಬರ್ತದೆ, ಅದನ್ನು ನಿಮ್ಮ ಹತ್ರ ಹೇಳಲೇಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾನೊಂದು ಕಾರ್ಯಕ್ರಮದಲ್ಲಿ ಇದು ಸಾವಯವ ಕೃಷಿ ಆ ಕಾರ್ಯಕ್ರಮದಲ್ಲಿ ನನಗೆ ಸಾಹಿತ್ಯ ಬರೆದು ಸಂಗೀತ ನೀಡಬೇಕಾಗಿ ಬಂತು. ಆ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ದೆ. ಆ ಹಾಡು, ಸಾವಯವ ಕೃಷಿಗೆ ಒಂದಾಗಿ ಬನ್ನಿ ಓ ರೈತರೇ ಅನ್ನದಾತರೇ, ಆ ದೈವ ಕೊಟ್ಟ ವರವಿದನ್ನು ಅರಿಯೋಣ ಬನ್ನಿ ಅರಿಯೋಣ ಬನ್ನಿ ಅಂತ ಹಾಡಿದ್ವಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅಶ್ವಥ್ ಸರ್ ಅವರು ಬಂದು, ಅದೇನ್ರಿ ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಅದೇನ್ರಿ ಗೊಳವು ಅಂತ ರಾಗ ಹಾಕಿದ್ದೀರಾ ಅಂದರು. ಆ ಥರ ಸಲಹೆನ ಕೊಡ್ತಾಯಿದ್ರು. ಆ ಥರ ಸಲಹೆನ ನಾವು ತುಂಬ ಮಿಸ್ ಮಾಡ್ಕೋತೀವಿ ಅಶ್ವಥ್ ಸರ್ ಅಂತ ಹೇಳ್ತಾ, ಭಾವನಾಂತರಂಗ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ.